ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಭಾನುವಾರ. ಬೆಳಗ್ಗೆನೇ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಮನೇಲಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಫಸ್ಟ್ ಇವಾಗ ಕಸ ಗುಡಿಸ್ತಾ ಇದ್ದೀನಿ. ನಾನು ಬಂದುಬಿಟ್ಟು ಶುಕ್ರವಾರ ಸಗಣಿ ಹಾಕೋಣ ಅಂದ್ಕೊಂಡೆ. ಶುಕ್ರವಾರ ಶುಕ್ರವಾರ ಆಗಲಿಲ್ಲ. ಶನಿವಾರ ಹಾಕೋಣ ಅಂದ್ಕೊಂಡ್ರೆ ಶನಿವಾರನೂ ಆಗಲಿಲ್ಲ. ಫೈನಲಿ ಭಾನುವಾರ ಹಾಕ್ತಾಯಿದ್ದೀನಿ. ಹಿಂಗೆ ನೋಡಿ, ಏನಾದರೂ ಅಂದ್ಕೊಂಡ್ರೆ ಒಂದೊಂದು ಸತಿ ಅದು ಆಗೋದೇ ಇಲ್ಲ. ಕೆಲಸ ಇದ್ದೇ ಇರುತ್ತೆ, ಬೇರೆ ಕೆಲಸ, ಮತ್ತು ಈ ಕೆಲಸ ಸ್ಟಾಪ್ ಮಾಡಿ ಆ ಕೆಲಸ ನೋಡ್ಕೋಬೇಕಾಗುತ್ತೆ. ಹಾಗಾಗಿ ಭಾನುವಾರನೇ ಇವತ್ತು ಹಾಕ್ಬಿಡೋಣ ಅಂತ ಹೇಳಿ ಯಾಕೆಂದರೆ ಸಗಣಿ ಬಕೆಟ್ಗೆ ಹಾಕಿ 2 ದಿನ ಆಗಿತ್ತು. ಫುಲ್ಲು ಸ್ಮೆಲ್ ಬಂದುಬಿಡುತ್ತೆ 2-3 ದಿನ ಗ್ಯಾಪ್ ಬಿಟ್ಬಿಟ್ರೆ. ಅದಕ್ಕೆ ಹಾಕಿ ಮುಗಿಸ್ಬಿಡೋಣ ಅಂತ ಹೇಳಿ, ಮತ್ತೆ ಸುಮ್ಮನೆ ಬಕೆಟ್ಗೆ ಹಾಕಿದ್ದು ಕೂಡ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿ ಇವತ್ತು ಎಷ್ಟೊತ್ತಿದ್ರು ಹಾಕೋಣ ಅಂತ ಹೇಳ್ಬಿಟ್ಟು ಬೇಗನೆ ಎದ್ದು ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು. ಗುಂಡ ನಮ್ಮ ಮನೆಯವರು, ನಮ್ಮ ಸಾನ 3 ಜನ ಮಲ್ಕೊಂಡಿದ್ರೆ ಎದ್ದಿರಲಿಲ್ಲ ಅವರು. ನಾನು ಮುಂಚೆನೇ ಎದ್ದು ಬಂದುಬಿಡ್ತೀನಿ. ಬಂದ ತಕ್ಷಣ ನನ್ನ ಕೆಲಸ ಏನಿರುತ್ತೋ ಅದನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇತ್ತೀಚೆಗಂತೂ ಸ್ವಲ್ಪ ಬೆಳಗ್ಗೆ ಟೈಮು ಕೆಲಸ ಬೇಗ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಆದರೂ ಕೂಡ ಬಿಡೋದಿಲ್ಲ, ಮಾಡ್ಕೊಳ್ಳೇಬೇಕಾಗುತ್ತೆ. ಮಕ್ಕಳಿರೋದ್ರಿಂದ ಟೈಮ್ ಸರಿಯಾಗಿ ಅಡುಗೆ ಆಗಬೇಕು, ಮನೇಲಿ ಕೆಲಸನೂ ಆಗಬೇಕು. ಒಂದು 10 ಗಂಟೆ 11 ಗಂಟೆ ಅಷ್ಟೊತ್ತಿಗೆ ಸ್ವಲ್ಪ ಕೆಲಸ ಸ್ವಲ್ಪ ಫಾಸ್ಟಾಗಿ ಮಾಡಿಕೊಂಡ್ರೆ ಆಮೇಲೆ ಆರಾಮಾಗಿ ಸಂಜೆವರೆಗೂ ಕೂಡ ಸ್ವಲ್ಪ ಫ್ರೀಯಾಗಿರ್ಬೋದು ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಮತ್ತು ಬಿಸಿಲಲ್ಲೆಲ್ಲ ಕೆಲಸ ಮಾಡೋದಕ್ಕಂತೂ ಆಗೋದೇ ಇಲ್ಲ. ಅದು ಇದು ಮಾಡ್ಕೊಳ್ಳೋಷ್ಟೊತ್ತಿಗೆ ಬಿಸಿಲು ಬಂದೇ ಬಿಡ್ತು. ಅದಕ್ಕೆ ಫಸ್ಟು ಅಂಗಳಕ್ಕೆ ನೀರೆಲ್ಲ ಹಾಕ್ತಾಯಿದ್ದೀನಿ, ಸ್ವಲ್ಪ ಚೆನ್ನಾಗಿ ನೀರೆಲ್ಲ ಇಟ್ಕೊಳ್ಳಿ, ಆಮೇಲೆ ಸಗಣಿ ಚೆನ್ನಾಗಿ ಅಂಟುತ್ತಂತ ಹೇಳಿ. ಹಿಂಗಿರುತ್ತೆ. ಮಳೆ ಅಂತೂ ಬರ್ತಾನೇ ಇಲ್ಲ. ಇವತ್ತು ಬರುತ್ತೆ, ನಾಳೆ ಬರುತ್ತೆ, ಸಾಯಂಕಾಲ ಬರುತ್ತೇನೋ, ಬೆಳಗ್ಗೆ ಬರುತ್ತೇನೋ ಅಂತ, ಇಲ್ಲ ಮಧ್ಯರಾತ್ರಿ ಆದರೆ ಬರುತ್ತೇನೋ ಅಂತ ನೋಡ್ತಾ ಇದ್ದೀವಿ. ಮಳೆನೇ ಇಲ್ಲ. ಒಂದೊಂದು ಸರಿ ಅಂತೂ ಮಧ್ಯರಾತ್ರಿ ಜೋರಾಗಿ ಗಾಳಿ ಬೀಸ್ತಾ ಇರುತ್ತೆ, ಕಿಟಕಿಯಲ್ಲಿ ಹಂಗೆ ಕೇಳಿಸ್ತಾ ಇರುತ್ತೆ ಸೌಂಡು. ಒಂದೊಂದು ಸತಿ ಎಚ್ಚರಿಕೆ ಆಗಿಬಿಡುತ್ತೆ, ಮಳೆ ಬಂತೇನೋ ಅಂತ ಎದ್ದುಬಿಟ್ಟು ನೋಡ್ತಾ ಇರ್ತೀನಿ ಕಿಟಕಿ ಕಡೆ. ಬಟ್ ಮಳೆ ಬರ್ತಾನೆ ಇರಲ್ಲ, ಫುಲ್ಲು ಗಾಳಿ ಬೀಸ್ತಾನೆ ಇರುತ್ತೆ, ಹಂಗಿರುತ್ತೆ. ನಾನು ಹೊರಗಿನ ಕೆಲಸ ಮಾಡ್ಕೊಳ್ಳೋಷ್ಟರೊಳಗೆ ಟೀ ಕೂಡ ಇಟ್ಟಿದ್ದೆ. ಟೀಗೆ ಇಟ್ಟು ಬಂದು ನಾನು ಕಸ ಎಲ್ಲ ಗುಡಿಸ್ಕೊತಾ ಇದ್ದೆ. ಅಷ್ಟರೊಳಗೆ ಟೀ ಕೂಡ ಆಯಿತು. ಸ್ವಲ್ಪ ಕುಡಿತಾ ಇದ್ದೀನಿ. ಇದಂತೂ ನನ್ನ ಟೈಮು. ಆ ಟೀ ಕುಡಿಬೇಕಾದ್ರೆ ಮಾತ್ರ ನಾನು ಟೈಮ್ ಮಿಸ್ ಮಾಡ್ಕೊಳ್ಳೋದಿಲ್ಲ. ಆರಾಮಾಗಿ ಫ್ರೀಯಾಗಿ ಕೂತ್ಕೊಂಡು ನೆಮ್ಮದಿಯಾಗಿ ಒಂದು ಲೋಟ ಆರಾಮ್ಸೆ ಟೀ ಕುಡಿತೀನಿ. ಇದು ನನಗೆ ಎನರ್ಜಿ ಅಂತಲೇ ಹೇಳ್ಬೋದು. ಎದ್ದ ತಕ್ಷಣವೇ 1-2 ಗ್ಲಾಸ್ ನೀರು ಕುಡ್ದಿರ್ತೀನಿ, ಆಮೇಲೆ ಟೀ ಕುಡಿತೀನಿ. ಡೈರೆಕ್ಟಾಗಂತೂ ಟೀ ಕುಡಿಯೋದಕ್ಕೆ ಹೋಗೋದಿಲ್ಲ. ಬರ್ತಾ ಬರ್ತಾ ಕೂಡ ಸ್ವಲ್ಪ ಅವಾಯ್ಡ್ ಮಾಡಬೇಕು. ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ, ಬಟ್ ಸಡನ್ನಾಗಂತೂ ಬಿಡೋದಕ್ಕಂತೂ ಆಗೋದಿಲ್ಲ. ಟೀ ಎಲ್ಲ ಕುಡಿದಿದ್ದಾದಮೇಲೆ ಹಾಗೆ ಸ್ವಲ್ಪ ಅಡುಗೆಗೆಲ್ಲ ಯೋಚನೆ ಮಾಡಿಕೊಂಡು ಸಗಣಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸಗಣಿ ಹಾಕ್ತಾ ಮತ್ತು ನಮ್ಮ ಮನೆಯವ್ರು ಕೂಡ ಬಂದಿದ್ರು ಎದ್ಬಿಟ್ಟು. ಅವ್ರು ಸಡನ್ನಾಗಿ ಒಂದು ನ್ಯೂಸ್ ಹೇಳಿಬಿಟ್ರು, ಶಾಕಿಂಗ್ ನ್ಯೂಸು. ನನಗೆ ಶಾಕ್ ಆಯಿತು, ಇದೇ ನಿಂಗೆ ಹೇಳ್ತಾರೆ ಇವರು ಅಂತ ಹೇಳಿಬಿಟ್ಟು. ಅರ್ಧಕ್ಕೆ ಸಗಣಿ ಹಾಕೋದು ಬಿಟ್ಬಿಟ್ಟು ನಮ್ಮ ಮನೆಯವ್ರ ಹತ್ರ ಹೋದೆ. ಅದೇ ಡಿ ಸುಧಾಕರ್ ಅವರು ಇದ್ದಾರಲ್ವ, ಅವರು ತೀರೋದ್ರು ಅಂತ ಹೇಳಿಬಿಟ್ಟು, ತೀರೋಗಿದ್ದಾರೆ ಅಂತ ಹೇಳಿದರು. ನಾನು ಸುಳ್ಳು ಹೇಳ್ತಾ ಇದೀಯ ನೀನು ಅಂತ ಹೇಳಿಬಿಟ್ಟು ಸಡನ್ನಾಗಿ ಹೋದೆ. ಆಗಲೇ ಎಲ್ಲರೂ ಕೂಡ ಸ್ಟೇಟಸ್ಸು ಮತ್ತು ಪ್ರೊಫೈಲ್ಗೆ ಎಲ್ಲದಕ್ಕೂ ಕೂಡ ಆಗಲೇ ಶ್ರದ್ಧಾಂಜಲಿ ಫೋಟೋಸ್ ಎಲ್ಲ ಬಿಟ್ಬಿಟ್ಟಿದ್ರು ಅಷ್ಟೊತ್ತಿಗೆ. ನೋಡಿಬಿಟ್ಟು ತುಂಬ ಬೇಜಾರಾಯಿತು. ತುಂಬ ಒಳ್ಳೆ ವ್ಯಕ್ತಿ ಅವರು. ನಮ್ಮ ಚಳ್ಳಕೆರೆ ತಾಲೂಕಾಗಲಿ, ಹಿರಿಯೂರು ತಾಲೂಕಾಗಲಿ, ಇದು ಚಿತ್ರದುರ್ಗ ಡಿಸ್ಟಿಕ್ಕಿಗೆ ಅವರು ಒಂಥರ ಇದು ಅಂದರೆ ಯಾವುದ್ರಲ್ಲೂ ಕೂಡ ಅವರು ಕಮ್ಮಿ ಇಲ್ಲ. ಪ್ರತಿಯೊಂದರಲ್ಲಿ ಅವರು ರಾಜಕೀಯ ಅಂದರೆ ನಿಂತ್ಕೊಂಡಾಗ ಪ್ರತಿಯೊಂದರಲ್ಲೂ ಅವ್ರಿಗೆ ಗೆಲುವನ್ನೋದೇ ಬಂದಿದೆ. ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡ್ತಾಯಿದ್ರು. ಕಷ್ಟ ಅಂತ ಹೋದರೆ ಯಾರನ್ನೂ ಕೂಡ ಅವರು ಸಾಮಾನ್ಯವಾಗಿ ಬರೀ ಕೈಯಲ್ಲಿ ಕಳಿಸ್ತಾ ಇರಲಿಲ್ಲ. ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಕಳಿಸ್ತಾಯಿದ್ರು. ಹೆಣ್ಮಕ್ಳಿಗೂ ಅಷ್ಟೇ, ಗಂಡು ಮಕ್ಳಿಗೂ ಅಷ್ಟೇ ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಹೆಲ್ಪಿಂಗ್ ನೇಚರ್ ಅಂತೂ ಸಖತ್ತಾಗಿದೆ ಅವ್ರಿಗೆ. ಏನು ಮಾಡೋದು, ಆರೋಗ್ಯ ಸರಿ ಇಲ್ದಿರೋದ್ರಿಂದ ಅವರು ಬೆಂಗಳೂರಲ್ಲಿ ಹಾಸ್ಪಿಟಲ್ ಇಷ್ಟು ದಿನ ಅಡ್ಮಿಟ್ ಆಗಿದ್ದರು. ಹಂಗಾಗಿ ಭಾನುವಾರನೇ ತೀರೋದ್ರಂತ ನ್ಯೂಸ್ ಬಂತು. ಕೇಳಿದ ತಕ್ಷಣವೇ ನನಗೆ ಒಂಥರ ಬೇಜಾರಾಯಿತು. ಸುಮ್ಮನೆ ಹಂಗೆ ನಿಧಾನಕ್ಕೆ ಆಗ ಸುಮ್ಮನೆ ಒಂದು 10 ನಿಮಿಷ ಏನಾದರೂ ಸುಮ್ಮನೆ ಕೂತ್ಕೊಬಿಟ್ಟೆ ನಾನು. ಆಮೇಲೆ ಏನು ಮಾಡೋಕ್ಕಾಗುತ್ತೆ, ದೇವ್ರ ಇಚ್ಛೆ, ಯಾವಾಗ ಕರ್ಕೊತಾನೆ ಅವಾಗೆಲ್ಲರೂ ಕೂಡ ಹೋಗಲೇಬೇಕು ಅಂದ್ಕೊಂಡು ಅವ್ರು ಮಾಡಿರೋ ಸಹಾಯ, ಅವ್ರು ಮಾಡಿರೋ ಕೆಲಸ ಎಲ್ಲ ನೆನೆಸ್ಕೊಂಡು ಹಂಗೆ ಒಂದು 10 ನಿಮಿಷ ನಮ್ಮ ಮನೆಯವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡು ಆಮೇಲೆ ಮತ್ತೆ ಸಗಣಿರೆಲ್ಲ ಹಾಕ್ಬಿಟ್ಟು ಕ್ಲಿಯರ್ ಮಾಡಿಬಿಟ್ಟು ತಿಂಡಿಗೆ ಬಂದುಬಿಟ್ಟು ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಪಲಾವ್ಗೆಲ್ಲ ರೆಡಿ ಮಾಡಿಕೊಂಡೆ. ಕುಡಿಯೋ ನೀರು ಕೂಡ ಬರ್ತಾಯಿದ್ದು. ನಮ್ಮ ಸಾನ ಕುಡಿಯೋ ನೀರೆಲ್ಲ ಇಡ್ತಾಯಿದ್ಲು. ಫೈನಲಿ ನಾನು ಸಗಣಿರೆಲ್ಲ ಹಾಕಿದ್ದೆ, ಬಟ್ ರಂಗೋಲಿ ಹಾಕೋಣ ಅಂದರೆ ರಂಗೋಲಿ ಇಟ್ಟು ಖಾಲಿ ಆಗಿಬಿಟ್ಟಿತ್ತು. 2 ಪಾಕೆಟ್ ತೊಗೊಂಬಂದು ಇಟ್ಕೊಂಡಿದ್ದೆ, ಫುಲ್ಲು ಖಾಲಿ ಆಯಿತು. ನಾನು ಮನೆಗೆ ಬಂದಾಗಿಂದ ನೋಡಿ
2 ಪಾಕೆಟ್ ಫುಲ್ಲು ಖಾಲಿ ಮಾಡಿಬಿಟ್ಟಿದ್ದೀನಿ. ಇನ್ನು ಹೆಂಗಿದ್ರು ಸೋಮವಾರ ಹೋಗ್ತೀನಲ್ವ ಸಹನನ ಬಿಟ್ಟು ಬರೋದಕ್ಕೆ, ಅವಾಗ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಇನ್ನು ಸಗಣಿ ಹಾಕಿದ್ನಲ್ವ ಇರಲಿಲ್ಲ. ಒಂದು ಸ್ವಲ್ಪನೇ ಇತ್ತು, ಅದನ್ನು ಸ್ವಲ್ಪ ಬಾಗಿಲಿಗೆ ಹಾಕಿದ್ದೆ ಅಷ್ಟೇ. ಅದು ಕೂಡ ಅರ್ಧಂಬರ್ಧವೇ ಅನ್ನಿಸ್ತಾ ಇತ್ತು, ಸರಿಯಾಗಿ ಕೂಡ ಹಾಕಿರಲಿಲ್ಲ. ಇನ್ನು ಪಾತ್ರೆ ಕೂಡ ಎಲ್ಲ ಹೊರಗಡೆ ಇಟ್ಟಿದ್ದೆ. ಇನ್ನು ಪಾತ್ರೆ ಎಲ್ಲ ತೊಳೆಯೋಣ ಅಂತ ಹೇಳ್ಬಿಟ್ಟು ಈ ಕಡೆ ಬಂದುಬಿಟ್ಟು ಇನ್ನು ಪಲಾವ್ಗೆಲ್ಲ ಕೂಡ ಜೋಡಿಸ್ಬಿಟ್ಟು ಇನ್ನು ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ವಿಸಲ್ ಬರಲಿ ಅಂತ ಹೇಳ್ಬಿಟ್ಟು. ಇನ್ನು ಒಂದು ವಿಸಲ್ ಕೂಗಿಸ್ಕೊಂಡೆ. ಇನ್ನು ಒಂದು ವಿಸಲ್ ಕೂಗಿದ ತಕ್ಷಣ ಇನ್ನು ಬಿಸಿ ಪಲಾವ್ ರೆಡಿ ಆಯಿತು. ಇನ್ನು ಬಿಸಿ ಪಲಾವ್ ಜೊತೆಗೆ ಸ್ವಲ್ಪ ಮಿರ್ಚರಿದ್ವು, ಬೂಂದಿ ಖಾರ, ಅವನ್ನ ಹಾಕಿ ಕೊಡ್ತಾಯಿದ್ದೀನಿ ಇವಾಗ ತಿನ್ನಲಿ ಅಂತ ಹೇಳಿಬಿಟ್ಟು. ಚೆನ್ನಾಗಿರುತ್ತೆ. ಏನು ಗೊತ್ತಾ, ಪಲಾವ್ಗೆ ಮೊಸರು ಬಜ್ಜಿ ಅದೆಲ್ಲ ಆದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಅದೆಲ್ಲ ಮಾಡಲಿಲ್ಲ. ಒಂದು ಸ್ವಲ್ಪ ಮಿರ್ಚರಿದ್ವು, ಅವನ್ನ ಸೈಡ್ಸ್ಗೆ ಹಾಕ್ಕೊಟ್ಟಿದ್ದೀನಿ, ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಇನ್ನು ಸಾನಾಗೆ ಮತ್ತು ನಮ್ಮ ಮನೆಯವರಿಗೆ ಹಾಕ್ಕೊಟ್ಬಿಟ್ಟು ಇನ್ನು ಗುಂಡೂರಿಗೆ ಬಂದುಬಿಟ್ಟು ಚಿಕ್ಕ ಪ್ಲೇಟಲ್ಲಿ ಬಿಸಿ ಪಲಾವ್ ತಿನ್ಸೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಊಟ ಮಾಡಿಸ್ದೆ. ಇನ್ನು ಊಟ ಎಲ್ಲ ಆಯಿತು. ಇನ್ನು ಪಾತ್ರೆ ಎಲ್ಲ ತೊಳೆದು ಮನೆ ಕೆಲಸ ಎಲ್ಲ ಮುಗಿಸಿ ಮತ್ತೆ ಒಂದು 2 ಗಂಟೆಯಿಂದ ಸ್ಟಾರ್ಟ್ ಮಾಡಿಕೊಂಡೆ. ಯಾಕೆಂದರೆ ನಮ್ಮ ಸಾನ ಊರಿಗೆ ಹೋಗ್ತಾಳಲ್ವ, ಅದಕ್ಕೆ ಪಾಪ ಏನಾದರೂ ಮಾಡೋಣ ಅಂತ ಹೇಳಿ ಒಬ್ಬಟ್ಟು ಮಾಡಿದೆ ಇವತ್ತು. ಏನು ಗೊತ್ತಾ, ಇನ್ನೇನೋ ನಾನ್ ವೆಜ್ ತರಿಸೋಣ, ಚಿಕನ್ ಏನಾದರೂ ಅಂದ್ಕೊಂಡೆ. ಬಟ್ ಚಿಕನ್ ತರಿಸೋಣ ಅಂತಂದರೆ ಬುಧವಾರ ಬಂದುಬಿಟ್ಟು ಇಲ್ಲಿ ಕಣಿವೆ ಮರ ಮುಂದೆ ಆರತಿ ಇದೆ ನಮ್ಮೂರಲ್ಲಿ, ಮತ್ತೆ ಬುಧವಾರ ಮಾಡಬೇಕಾಗುತ್ತೆ ಅಂತ ಹೇಳಿ ಸುಮ್ಮನೆ ಬೇಡ, ಸ್ವೀಟ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪನೇ ಹಾಕಿದ್ದು. ಒಂದು ಸ್ವಲ್ಪ ಬೇಳೆ ಹಾಕ್ಬಿಟ್ಟು ನಾವು ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೊಂಡು ಒಬ್ಬಟ್ಟು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ನಾನು ಬಂದುಬಿಟ್ಟು ಇದು 2ನೇ ಸತಿ ಒಬ್ಬಟ್ಟು ಮಾಡ್ತಾ ಇರೋದು. ಮೊನ್ನೆ ಯುಗಾದಿ ಹಬ್ಬಕ್ಕೆ ಮಾಡಿದ್ದೆ. ಯುಗಾದಿ ಹಬ್ಬಕ್ಕಿಂತ ನನಗೆ ಇವತ್ತು ಮಾಡಿರೋ ಒಬ್ಬಟ್ಟಂತೂ ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಸತಿ ಚಿಕ್ಕ ಒಬ್ಬಟ್ಟು ಮಾಡಿದೆ, ಈ ಸತಿ ಸ್ವಲ್ಪ ಅಗಲವಾಗೇ ಮಾಡಿದೆ. ಬಟ್ ಶೇಪ್ ಮಾತ್ರ ಇಲ್ಲ, ರವಂಡಗಂತೂ ಬರಲಿಲ್ಲ. ಸುಮ್ಮನೆ ದೊಡ್ಡದಾಗೆಲ್ಲ ನೀಟಾಗೆ ಹಿಟ್ಟೆಲ್ಲ ಇಟ್ಬಿಟ್ಟು ಹೂರಣ ಎಲ್ಲ ಇಟ್ಟು ನಮ್ಗೆ ಯಾವ ಥರ ಎಷ್ಟು ಆಗಲೇಬೇಕು ಅಷ್ಟಾಗಲೇ ನೀಟಾಗಿ ಹಿಂಗೆ ಕವರ್ ಹಾಕ್ಬಿಟ್ಟು ಹಿಂಗೆ ಕೈಯಲ್ಲೆಲ್ಲ ಕೂಡ ನೀಟಾಗಿ ಹಿಂಗೆ ತೀಡಿದ್ದೆ. ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು, ಮಾತ್ರ ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ಮತ್ತು ಒಂದು ಕಮೆಂಟ್ಸ್ ಮಾಡಿದ್ದು ನಮ್ಮ ಡೈಲಿ ವ್ಯೂವರ್ಸು, ಸಿಸ್ಟರ್ ನಿಮ್ಮ ಮದುವೆಯಾಗಿ ಎಷ್ಟು ವರ್ಷ ಆಯಿತು ಮತ್ತು ನಿಮ್ಮ ಏಜ್ ಎಷ್ಟು ಅಂತ ಹೇಳ್ಬಿಟ್ಟು. ನಮ್ದು ಬಂದುಬಿಟ್ಟು ಇನ್ನು 6 ವರ್ಷ ಆಯಿತು ಮದುವೆ ಆಗಿ. ನಮ್ಮದು ಮದುವೆ ಆಗಿದ್ದು 2020ರಲ್ಲಿ ನಮ್ಮ ಮದುವೆ ಆಗಿದ್ದು. ಇನ್ನು 2020ರಲ್ಲಿ ಇನ್ನು 22ರಲ್ಲಿ ನಮ್ಮ ಗುಂಡ ಹುಟ್ಟಿದ. ಇನ್ನು 6 ವರ್ಷ ಇವಾಗ ನಡೀತಾ ಇದೆ. ನನ್ನ ಏಜ್ ಬಂದುಬಿಟ್ಟು ಸ್ಕೂಲು ಅಡ್ಮಿಷನ್ ಪ್ರಕಾರ ಬಂದುಬಿಟ್ಟು ಇನ್ನು 33 ವರ್ಷ ನನಗೆ ಇವಾಗ. ಯಾರ್ದು ಕೂಡ ಕೆಲವ್ರದ್ದು ರಿಯಲಿ ಡೇಟ್ ಆಫ್ ಬರ್ತ್ ಗೊತ್ತಿರಲ್ಲ. ನಂದು ಕೂಡ ಅಷ್ಟೇ, ನಮ್ಮಮ್ಮ ಬರ್ಸಿಲ್ಲ ಅನಿಸುತ್ತೆ. ನಮ್ಮದೇನೆಂದರೆ ಅವಾಗೆಲ್ಲ ಚಿಕ್ಕ ಹುಡುಗರಿದ್ದಾಗ ಸ್ಕೂಲ್ಗೆ ಸೇರಿಸ್ಕೋಬೇಕಾದ್ರೆ ಆವಾಗ ಏನು ಅದರಲ್ಲಿ ಅಡ್ಮಿಷನ್ ಮಾಡಿಸ್ಕೋಬೇಕಾದ್ರೆ ಬರೆದಿರ್ತಾರೋ ಅದರ ಪ್ರಕಾರನೇ ಇವಾಗ 33 ವರ್ಷ ನನಗೆ ವಯಸ್ಸು ಬಂದುಬಿಟ್ಟು. ಏನು ರಿಯಲಿ ಬಂದುಬಿಟ್ಟು ಅದಕ್ಕಿಂತ ಜಾಸ್ತಿನೇ ಇರ್ಬೋದು, ಹೇಳೋದಕ್ಕಾಗೋದಿಲ್ಲ. ಬಟ್ ಗೊತ್ತಿಲ್ಲ ನಮಗೂ ಕೂಡ. ಒಟ್ಟು ಸ್ಕೂಲ್ಗೆ ಸೇರಿರೋ ಪ್ರಕಾರ ಇವಾಗ ಬಂದುಬಿಟ್ಟು ನಾವು 33 ವರ್ಷ ಇಷ್ಟೇ. ಇವಾಗ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ಒಬ್ಬಟ್ಟೆಲ್ಲ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿದ್ದು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಅದಕ್ಕೆ ತಿನ್ನಲಿ, ಇನ್ನು ನಾಳೆ ಹೋಗ್ತಾಳೆ, ಇನ್ನು ನಾಳೆ ಬಿಟ್ಟು ಬರಬೇಕು ಅಂತ ಹೇಳಿಬಿಟ್ಟು ಇನ್ನು ಮಾಡಿದ್ದೆ. ಇನ್ನು ಮಾಡಿಬಿಟ್ಟು ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಬಟ್ಟೆ ಇದ್ದವು, ಅವನ್ನು ಕೂಡ ಎಲ್ಲ ಒಗೆದ್ಬಿಟ್ಟು ಇನ್ನು ಜಾಲಿಸಿ ಹಂಗೆ ಕುರ್ಚಿ ಮೇಲೆ ಹಾಕ್ತಾಯಿದ್ದೀನಿ. ಯಾಕೆಂದರೆ ಸಂಜೆ ಟೈಮ್ ಆಗಿತ್ತು ಆಗಲೇ. ಮತ್ತು ಸಾಯಂಕಾಲ ಟೈಮು ಒಣಗಾಕೋದಕ್ಕಾಗೋದಿಲ್ಲ. ಮತ್ತು ಅದೇ ಗಾಳಿ ಬೀಸುತ್ತೆ ಮಧ್ಯರಾತ್ರಿ ಎಲ್ಲ ಕೂಡ. ಒಂದು ಸತಿ ಜೋರಾಗಿ ಗಾಳಿ ಬೀಸಿದ್ರಂತೂ ಬಟ್ಟೆ ಎಲ್ಲ ದಿಕ್ಕಾಪಾಲು ಆಗ್ತವೆ ಅಂತ ಹೇಳಿಬಿಟ್ಟು ನಾನು ಏನು ಮಾಡ್ತೀನಿ ಅಂದರೆ ಹಂಗೆ ಚೇರ್ ಮೇಲೆ ಹಾಕಿರ್ತೀನಿ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಬರ್ತೀನಲ್ವ, ಬಂದ ತಕ್ಷಣ ಒಣಗಾಕ್ಬಿಡ್ತೀನಿ. ಒಂದು 9 ಗಂಟೆ 10 ಗಂಟೆ ಅಷ್ಟೊತ್ತಿಗೆ ಚೆನ್ನಾಗಿ ಒಣಗಿರ್ತವೆ. ಅವಾಗ ತೆಗ್ದಿಡ್ತೀನಿ, ಬೇಗನೆ ಒಣಗ್ಕೊತಾವೆ. ಬಿಸಿಲು ಆ ಥರ ಇದೆಯಲ್ಲ ಅದಕ್ಕೆ. ಇಲ್ಲಂತೂ ಎಷ್ಟೊತ್ತಾದರೂ ಕೂಡ ನೆರಳೇ ಬರೋದಿಲ್ಲ. ನೋಡ್ತಾ ಇರ್ಬೋದು, ಇನ್ನೂ ಜಾಸ್ತಿ ನೆರಳೇ ಇಲ್ಲ. ಆದರೂ ಕೂಡ ಸ್ವಲ್ಪ ಬೇಗ ಕೆಲಸ ಮಾಡ್ಕೊತಾ ಇದ್ದೀನಿ. ಈ ಕಡೆ ನಮ್ಮ ಸಹನ ಕೂಡ ಫ್ರೆಶ್ ಅಪ್ ಆಗಿ ಬಂದು ಇನ್ನು ತಮ್ಮನಿಗೂ ಕೂಡ ಸ್ನಾನ ಮಾಡಿಸಿ ಅವನು ರೆಡಿ ಮಾಡ್ತಾಯಿದ್ದಾಳೆ. ತುಂಬ ಬೇಜಾರಾಗ್ತಿದೆ ಫ್ರೆಂಡ್ಸ್. ಒಂದು 15 ದಿನ ಜೊತೆಗಿದ್ಲು. ನನ್ನ ಮಗ ಅಂತೂ ಅಕ್ಕ ಊರಿಗೆ ಹೋಗಬೇಡ ನಾನು ಬರ್ತೀನಿ ಅಂತ ಸುಮ್ಮನೆ ಹಠ ಹಿಡಿದ್ಬಿಟ್ಟಿದ್ದೆ. 2 ದಿನದಿಂದ ಅವನು ಸುಮ್ಮನೆ ನಾನು ಬರ್ತೀನಿ, ನನ್ನನ್ನು ಕರ್ಕೊಂಡೋಗಿ, ನಿನ್ನ ಜೊತೆಗೆ ಬರ್ತೀನಿ ಸ್ಕೂಲಿಗೆ, ನಾನು ದೊಡ್ಡ ಸ್ಕೂಲ್ಗೆ ಬರ್ತೀನಿ, ನಾನು ಅಂಗನವಾಡಿಗೆ ಹೋಗಲ್ಲ ಅಂತ ಹೇಳಿಬಿಟ್ಟು ಸಖತ್ತು ಹಠ ಮಾಡ್ತಾಯಿದ್ದೆ. ಪಾಪ ಬೇಜಾರಾಗ್ತಾಯಿತ್ತು. ಏನು ಮಾಡೋದು, ಹಿಂಗೇನೆ ರಜದಲ್ಲಿ ಆರಾಮಾಗಿರ್ತಾರೆ. ಇನ್ನು ಸ್ಕೂಲೆಲ್ಲ ಸ್ಟಾರ್ಟ್ ಆದಮೇಲೆ ಇನ್ನು ಅವ್ರವ್ರು ಡ್ಯೂಟಿಗೆ ಅವ್ರು ಹೋಗಬೇಕಾಗುತ್ತಲ್ವ, ಹಾಗೆ. ಇನ್ನು ನನ್ನ ಮಗಂದು ಕೂಡ ಸೋಮವಾರದಿಂದ ಅಂಗನವಾಡಿ ಸ್ಟಾರ್ಟು. ಇನ್ನು ಅವನು ಕೂಡ ಹೋಗ್ತಾನೆ. ಮತ್ತು ಸಹನ ಕೂಡ ಊರಿಗೆ ಹೋಗ್ತಾಯಿದ್ದಾಳೆ, ಬಿಟ್ಟು ಬರಬೇಕು ಸೋಮವಾರ ಹೋಗಿ.
ಇನ್ನು ಫೈನಲಿ ಅಕ್ಕ ತಮ್ಮನ ಮೇಕಪ್ ಎಲ್ಲ ಆಯಿತು, ರೆಡಿ ಆದರು. ಸ್ವಲ್ಪ ಒಬ್ಬಟ್ಟು ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸಿಂಪಲಾಗೆ ಮಾಡಿದೆ. ಸಿಂಪಲಾಗಿ ಮಾಡಿದ್ರು ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಟೇಸ್ಟ್ ಮಾತ್ರ. ಕಾಯಿ ಕೂಡ ಇರಲಿಲ್ಲ, ಕಾಯಿ ತುರಿ ಹಾಕೋಣ ಅಂತಂದರೆ ಇರೋದ್ರೆಲ್ಲ ಅಡ್ಜಸ್ಟ್ ಮಾಡಿಕೊಂಡೆ. ಇನ್ನು ಬೇಳೆ ಕಟ್ಟಂತೂ ಸ್ವಲ್ಪನೇ ಆಗಿದ್ದು. ನನಗೆ ಬೇಳೆ ಸಾಂಬಾರು ಮಾಡಬೇಕು ಅಂತ ಐಡಿಯಾ ಇರಲಿಲ್ಲ. ಸುಮ್ಮನೆ ಒಬ್ಬಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಒಬ್ಬಟ್ಟೊಂದು ಮಾಡಿದ್ದೆ ಅಷ್ಟೇ. ಆ ಕಟ್ಟು ಅದಕ್ಕೆ ಸ್ವಲ್ಪನೇ ಇದ್ದಿದ್ದು, ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದರಲ್ಲಿ ಸಾಂಬಾರದ ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಸಾಂಬಾರು ಪೌಡ್ರು ಮತ್ತು ಎಲ್ಲ ಹಾಕ್ಬಿಟ್ಟು ಏನೇನೋ ಐಟಮ್ ಬೇಕೆಲ್ಲ ಹಾಕ್ಬಿಟ್ಟು, ಇನ್ನು ಜೀರಿಗೆ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವು ಅದೆಲ್ಲ ಕೂಡ ಜೀರಿಗೆ ಎಲ್ಲ ಸ್ವಲ್ಪ ಚೆನ್ನಾಗಿ ಇದು ಮಾಡಿಕೊಂಡು ಒಗ್ಗರಣೆ ಕೊಟ್ಟು, ಇವಾಗ ಅದು ನಾವು ಸಾರು ಇರುತ್ತಲ್ವ, ಬೇಳೆ ಕಟ್ಟಿರುತ್ತಲ್ಲ ಅದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ಸರಿ ಹೋಗುತ್ತೆ. ಚೆನ್ನಾಗೂ ಇತ್ತು. ಒಟ್ಟು ಒಬ್ಬಟ್ಟು ಸಾರು ಮಾತ್ರ ತುಂಬ ಚೆನ್ನಾಗಿತ್ತು. ಇನ್ನು ಚಿಕ್ಕ ಪಾತ್ರೆಯಲ್ಲಿ ಅನ್ನ ಕೂಡ ಇಟ್ಟಿದ್ದೆ. ಸಾಕಾಗುತ್ತೆ ಅನ್ನ ಒಂದು ಟೈಮ್ಗೆ ಅಂತ ಹೇಳಿ, ಯಾಕೆಂದರೆ ಒಬ್ಬಟ್ಟು ಕೂಡ ಇದ್ವಲ್ವ, ಅಷ್ಟೊಂದು ಖರ್ಚಾಗೋದಿಲ್ಲ, ಸ್ವೀಟ್ ಬೇರೆ ತಿಂತೀವಿ ಅಂತ ಹೇಳಿ ಇನ್ನು ಸ್ವಲ್ಪ ಮಾಡಿದ್ದೆ. ರೈಸು ಬೆಳಗ್ಗೆಗಿನ ಮಾಡ್ಕೊಳ್ಳೋಣ ಅಂತ ಹೇಳಿ. ಇನ್ನು ಸಾಂಬಾರು ಅಷ್ಟೇ, ಸಾಂಬಾರು ಕೂಡ ಸ್ವಲ್ಪ ಸಿಂಪಲಾಗೆ ಮಾಡಿದೆ, ಸಾಕಾಗುತ್ತೆ ಅಂತ ಹೇಳಿ. ಸುಮ್ಮನೆ ಮಾಡಿ ಎಲ್ಲ ಇದು ಮಾಡೋದಕ್ಕಿಂತ ಎಷ್ಟು ಬೇಕಷ್ಟು ಬಿಕ್ಕಟ್ಟು ಮೇಲೆ ಮಾಡ್ಕೊಂಡು ತಿನ್ಬೋದಲ್ಲ ಬಿಸಿದು. ಸುಮ್ಮನೆ ತಂಗಳದೆಲ್ಲ ಯಾಕೆ ಅಂತ ಹೇಳಿಬಿಟ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿಕೊಂಡೆ. ಒಟ್ಟು ಸಾಂಬಾರು ಒಬ್ಬಟ್ಟೆಲ್ಲ ಕೂಡ ತುಂಬ ಚೆನ್ನಾಗಾಗಿತ್ತು. ನಾನು ಒಬ್ಬಟ್ಟಿಗೆ ಕಾಯಿ ಹಾಲು ಮಾಡಬೇಕು ಅಂತ ಆಸೆ ಇತ್ತು, ಕಾಯಿ ಇರಲಿಲ್ಲ. ನಮ್ಮ ಮನೆಯವ್ರಿಗೆ ಹೇಳಿದೆ, ಕಾಯಿ ಎಲ್ಲ ಸಿಗುತ್ತೇನೋ, ಹೋಗಿ ಊರೊಳಗೆ ತೊಗೊಂಬ ಅಂತಂದರೆ ಅವರು ಅಂದರೆ ಕಿವಿಗೆ ಹಾಕ್ಕೊಳ್ಳಿಲ್ಲ ನಾನು ಹೇಳಿದ್ದು. ಇನ್ನು ಬಿಡು ಸಿಗುತ್ತೋ ಇಲ್ಲ, ಇಷ್ಟೊತ್ತಲ್ಲಿ ಬೇರೆ ಹೇಳಿದ್ದೀನಿ, ಮತ್ತು ಯಾಕೆ ಅಂತೇಳ್ಬಿಟ್ಟು ಇನ್ನು ಸುಮ್ಮನೆ ಅದೇ. ಸರಿ ಬಿಡು, ಕಾಯಿ ಬೇಡ, ಒಂದು ಅರ್ಧ ಲೀಟ್ರ್ ಹಾಲಾದರೂ ತೊಗೊಂಬ, ಚೆನ್ನಾಗಿರುತ್ತೆ ಒಬ್ಬಟ್ಟಿಗೆ, ಚೆನ್ನಾಗಿ ಕಾಯಿಸ್ಬಿಟ್ಟು ಕೊಡೋಣ, ಮಕ್ಕಳು ತಿಂತಾರೆ ಅಂತಂದೆ. ಸರಿ ಬಿಡು ಅಂತ ಹೇಳಿಬಿಟ್ಟು ಹಾಲು ಕೂಡ ತಗೊಂಬಂದಿದ್ರು. ಇನ್ನು ಹಾಲೆಲ್ಲ ಕಾಯಿಸ್ಬಿಟ್ಟು ಇನ್ನು ನಮ್ಮ ಮನೆಯವ್ರಿಗೆ ಮತ್ತು ಸಹನಾಗೆ ಅವ್ರಿಗೆ ಒಬ್ಬಟ್ಟು ಹಾಲು ಎಲ್ಲ ಹಾಕ್ಕೊಟ್ಟೆ. ಇನ್ನು ಅವ್ರದ್ದಾಗಲೇ ಊಟ ಮುಗೀತು. ಒಬ್ಬಟ್ಟೆಲ್ಲ ತಿಂದ್ಬಿಟ್ಟು ಇನ್ನು ಅನ್ನ ಸಾಂಬಾರು ತಿಂತಾಯಿದ್ರು. ಇವಾಗ ನಾನು ಬಂದುಬಿಟ್ಟು ಎಲ್ರಿಗೂ ಊಟಕ್ಕಿಟ್ಟು ಇವಾಗ ನಾನು ಲಾಸ್ಟಲ್ಲಿ ಕೂತ್ಕೊಂಡೆ. ನಿಜವಾಗ್ಲೂ ಕಾಂಬಿನೇಷನ್ ಅದು ತುಂಬ ಚೆನ್ನಾಗಿತ್ತು. ಕಾಯಿ ಹಾಲು ಕೂಡ ಚೆನ್ನಾಗಿರುತ್ತೆ ಹೋಳಿಗೆಗೆ, ಕಾಳು ಗೊಜ್ಜಾಗಲಿ, ಕಾಯಿ ಹಾಲಾಗಲಿ, ತುಪ್ಪ ಆಗಲಿ ತುಂಬ ಚೆನ್ನಾಗಿರುತ್ತೆ. ಬಟ್ ಸದ್ಯಕ್ಕೆ ನಮಗಿರೋದ್ರಲ್ಲಿ ತುಪ್ಪ ಇರಲಿಲ್ಲ, ಏನೂ ಇರಲಿಲ್ಲ. ಹಾಲು ಮತ್ತು ಹೋಳಿಗೆ ಕಾಂಬಿನೇಷನ್ನು ತುಂಬ ಚೆನ್ನಾಗಾಗಿತ್ತು. ಸಾಂಬಾರು ಕೂಡ ಚೆನ್ನಾಗಿತ್ತು. ಇನ್ನು ಒಂದು ಒಬ್ಬಟ್ಟು ಹಾಕ್ಕೊಂಡು ಇನ್ನು ಊಟ ಮಾಡಿ ಒಂದು ಸ್ವಲ್ಪ ಮೊಸರು ಕೂಡ ತರಿಸಿದ್ದೆ, ಮೊಸರನ್ನ ತಿಂದೆ. ತಂಪಿರುತ್ತೆ ಹೊಟ್ಟೆ ಅಂತ ಹೇಳಿಬಿಟ್ಟು. ಇನ್ನು ಬೆಳಗ್ಗೆಯಿಂದ ತುಂಬ ಕೆಲಸ ಮಾಡಿದ್ನಲ್ವ, ಸುಸ್ತಾಗಿತ್ತು, ಅದಕ್ಕೆ ಊಟ ಮಾಡಿ ಚೆನ್ನಾಗಿ ಪಾಸ್ಕೊಂಬಿಟ್ಟೆ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್